ವಾವ್! ಈ ಯಮ್ಮಿ ಯಮ್ಮಿ ಚಾಕ್ಲೇಟ್ ಸ್ಪ್ರೆಡ್ ನಮ್ಮ ಮನೇಲೇ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಲ್ಮಂಡನ್ನ ತೊಗೊಂಡು 1 ಕಪ್ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಹೈ ಫ್ಲೇಮಲ್ಲಿ. ಯಾವ್ದಾದ್ರು ಡಾರ್ಕ್ ಚಾಕ್ಲೇಟ್ ತೊಗೊಂಡು ನಿಮ್ಗೆ ಇಷ್ಟ ಆಗಿರೋ ಬ್ರ್ಯಾಂಡ್ದು ನಾವು ಅದನ್ನು ಚಿಕ್ಕ ಚಿಕ್ಕ ಚಾಪ್ಸ್ ಮಾಡಿಕೊಂಡು ನಾವು ಇದನ್ನು ಈಟ್ ಮಾಡ್ಕೋಬೇಕು. ಸೊ ಮೆಲ್ಟ್ ಮಾಡಿ ನಾವು ವೆದರ್ ಡಬಲ್ ಬಾಯ್ಲಿಂಗ್ ಮೆಥಡ್ ಅವರು ಯೂಸ್ ಮಾಡ್ಬೋದು, ಇಲ್ಲ ಇನ್ ಕೇಸ್ ಓವನ್ ಇದ್ದರೆ ಓವನಲ್ಲಿ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನಿಲ್ಲಿ ಚಾಕ್ಲೇಟ್ನ ಕ್ಯೂಬ್ಸಾಗಿ ಕಟ್ ಮಾಡಾದಮೇಲೆ ಇದಕ್ಕೆ ಬಟರ್ ಹಾಕ್ತಿದ್ದೀನಿ. ಬಟರ್ ನೀವು ಕನ್ಸಿಸ್ಟೆನ್ಸಿ ಒಂದು ಚಾಕ್ಲೇಟಿಗೆ ನೀವು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಬೋದು. ಇನ್ ಕೇಸ್ ಬಟರ್ ಜಾಸ್ತಿ ಆದರೂ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ, ನಿಮ್ಮ ಕ್ವಾಂಟಿಟಿ ಆಫ್ ಚಾಕೋ ಸ್ಪ್ರೆಡ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇವಾಗ ನಾನು ಬಟರ್ ಕೂಡ ಹಾಕಿ ನಾನು ಡೈರೆಕ್ಟಾಗಿ ಓವನಿಗೆ ಪ್ಲೇಸ್ ಮಾಡ್ತಿದ್ದೀನಿ. ಜಸ್ಟ್ 2 ಮಿನಿಟ್ಸಿಗೆ ಹೀಟಾಗಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಈ ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು, ಇಷ್ಟು ತಿಕ್ಕಾಗುತ್ತೆ ಚೆನ್ನಾಗಿ ಬೀಟ್ ಮಾಡ್ತಿದ್ರೆ. ಇದಾದಮೇಲೆ ನಾನಿಲ್ಲಿ ಆಲ್ರೆಡಿ ರೋಸ್ಟ್ ಆಗಿರೋ ಆಲ್ಮಂಡನ್ನ ಎತ್ತಿ ಮಿಕ್ಸರ್ ಜಾರ್ಗೆ ಫೈನ್ ಪೇಸ್ಟ್ ಮಾಡ್ತಿದ್ದೀನಿ. ಇದು ಪೌಡರ್ ಫಾರ್ಮಲ್ಲಿ ಬರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಮಿಲ್ಕ್ ಹಾಕಬೇಕು. ನಾನು ಇವೆರಡು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಮರ್ತು ಹೋದೆ. ಆ್ಯಂಡ್ ನಾವು ಆಲ್ರೆಡಿ ಚಾಕ್ಲೇಟ್ ಮಿಕ್ಸ್ಚರ್ ಏನಿದೆ ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿ ದ ಕನ್ಸಿಸ್ಟೆನ್ಸಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಇಷ್ಟೇ ಬಟರಾಗಿ ಸ್ಮೂತಾಗಿ ಗ್ಲೈಡ್ ಆಗಬೇಕು, ಆವಾಗ ನಿಮ್ಮ ಚಾಕೋ ಸ್ಪ್ರೆಡ್ ಕರೆಕ್ಟಾಗಿ ಆಗಿದೆ ಅಂತ. ಆ್ಯಂಡ್ ಇದನ್ನು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಆಲ್ಮೋಸ್ಟ್ 1 ಮಂತ್ನ ಇಟ್ಕೊಂಡು ತಿನ್ಬೋದು. ಆ್ಯಂಡ್ ತುಂಬಾ ಟೇಸ್ಟಿಯಾಗಿದೆ ಕೂಡ.